ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇರುವಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ ವ್ಲಾಗ್ಸ್ ಮಾಡ್ತಾ ಜನರನ್ನ ರಂಜಿಸ್ತಾ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. 6 ಪ್ಯಾಕ್ ಅಚೀವ್ ಮಾಡಿರೋ ಫಿಟ್ನೆಸ್ ಫ್ರೀಕ್ ಗಿಟಾರಿಸ್ಟ್ ಕೂಡ ಹೌದು. ಇವರು ವೆರಿ ಟ್ಯಾಲೆಂಟೆಡ್ ಇನ್ಫ್ಲೂಯೆನ್ಸರ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ ಸ್ಯಾಮ್ ಸಮೀರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್. ಸೊ ಸೋಷಿಯಲ್ ಮೀಡಿಯಾ ಮೂಲಕ ಲಕ್ಷಾಂತರ ಜನಕ್ಕೆ ಪರಿಚಯ ಆಗಿದ್ದೀರಾ. ಸೊ ಒಂದಷ್ಟು ವರ್ಷಗಳ ಹಿಂದೆ ಹೋಗೋದಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಾ ಇತ್ತು? ಜಸ್ಟ್ ದಟ್ ಫ್ಯಾಮ್ಲಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕು. ದಿಸ್ ಇಸ್ ದ ಓನ್ಲಿ ಡ್ರೀಮ್ ಐ ಹ್ಯಾಡ್. ಫ್ಯಾಮ್ಲಿಗೆ ಒಳ್ಳೆ ಲೈಫ್ ಕೊಡಬೇಕು. ಆ್ಯಂಡ್ ನಾವೊಂದು ಪ್ರಾಪರ್ ಏರಿಯಾ ಇರಲಿಲ್ಲ. ಸೊ ಆ ಏರಿಯಾಯಿಂದ ಆಚೆ ಬರಬೇಕು. ಆ್ಯಂಡ್ ಅಪ್ಪ ಅಮ್ಮ ಏನು ಕೇಳ್ತಾರೆ ಅದನ್ನು ಕೊಡಿಸೋಷ್ಟು ಆಗಬೇಕು. ಸೊ ದಿಸ್ ಇಸ್ ದ ಗೋಲ್ ವಿ ಹ್ಯಾಡ್. ಆ್ಯಂಡ್ ಅದು ಬಿಟ್ಟರೆ ಜನ ಗುರುತಿಸ್ಬೇಕು, ಜನ ಬಂದು ಸೆಲ್ಫಿ ತೊಗೋಬೇಕು, ಜನ ಬಂದು ಮಾತಾಡಬೇಕು. ಇದು ತುಂಬ ಇತ್ತು. ಆ್ಯಂಡ್ ಡ್ರೀಮ್ ಲೈಫ್. ಎಸ್. ಸೊ ಜನ ಗುರ್ತಿಸೋ ಹಾಗೆ ಆಗಬೇಕು ಅಂತ ಹೇಳಿ ಆ ಗೋಲ್ ಇಟ್ಕೊಂಡೆ ನೀವು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ರಿ? ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿಲ್ಲ. ಐ ವಾಸ್ ಇನ್ ಟು ಮ್ಯೂಸಿಕ್ ಮಾಡ್ತಿದ್ದೆ. ಮ್ಯೂಸಿಕ್ಕಿಂತ ಗುರುತಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಮ್ಯೂಸಿಕ್ ಮಾಡಿ 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 ಒಂದು 2 years ಐ ಪ್ರಾಕ್ಟೀಸ್ ಗಿಟಾರ್ ಆ್ಯಂಡ್ ವರ್ಕ್ ಇನ್ ಸ್ಟುಡಿಯೋಸ್. ತುಂಬ ಸ್ಟುಡಿಯೋಸ್ ವರ್ಕ್ ಮಾಡಿದೆ. ಸೌಂಡ್ ಇಂಜಿನಿಯರಿಂಗ್ ಮುಗಿಸ್ದೆ. ಓಕೆ, ಮ್ಯೂಸಿಕ್ ರಿಲೇಟೆಡ್ ಏನಿದೆ ಸೌಂಡ್ ಇಂಜಿನಿಯರಿಂಗ್ ಇದೆ, ಅದನ್ನು ಕಲಿಯೋಣ ಅಂತ ಅದನ್ನು ಕಲಿತೆ. ಅದ್ಮೇಲೆ ತುಂಬ ಗೊತ್ತಾಯಿತು ತುಂಬ ಕಷ್ಟ ಇದೆ ಈ ಫೀಲ್ಡಲ್ಲಿ, ಮ್ಯೂಸಿಕ್ ಫೀಲ್ಡಲ್ಲಿ ತುಂಬ ಕಷ್ಟ ಇದೆ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಇದು ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಟೈಮ್ ಪಾಸ್ಗೆ ಏನೋ ನಡೀತಾ ಇತ್ತು. ನಾನು ಗಿಟಾರ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ಸ್ವಲ್ಪ ಫ್ರೀ ಟೈಮ್ ಇರ್ತಿತ್ತು. ಸ್ಕೂಲ್ ಗಿಟಾರ್ ಟೀಚರ್ ಅಂದರೆ ಹೆಂಗೆ ಅಂದರೆ ರಜಾ ಇತ್ತು ತುಂಬ, ಸಂಡೇ ಸ್ಯಾಟರ್ಡೇಸ್ ರಜಾ. ಆ್ಯಂಡ್ ಸ್ಕೂಲಲ್ಲೂ ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ. ಮ್ಯೂಸಿಕ್ ಕ್ಲಾಸ್ ನಮ್ಮ ಸ್ಕಿಪ್ ಮಾಡಿ ಇನ್ನೊಂದು ಕ್ಲಾಸ್ ತೊಗೊಳ್ತಾರೆ. ಇವತ್ತು ಮ್ಯಾಥ್ಸ್ ಕ್ಲಾಸ್ ಇದೆ ಸರ್, ಮ್ಯೂಸಿಕ್ ಕ್ಲಾಸ್ ಸ್ಕಿಪ್ ಮಾಡಿಬಿಡಿ ಅಂದರೆ ನಾನು ಮನೆಗೆ ಹೋಗ್ಬೋದಾ, ನೀವು ಹೋಗಿ ಅಂದರೆ ಮನೆಗೆ ಹೋಗ್ಬಿಟ್ಟು ನಾವು ನಮ್ಮ ಟಿಕ್ಟಾಕ್ ಮಾಡ್ಕೊಂಡು ಇರ್ತಿದ್ವಿ. ಅದಾದಮೇಲೆ ಐ ಸಾ ಲಾಟ್ ಆಫ್ ಮ್ಯೂಸಿಷಿಯನ್ಸ್, ಅಂದರೆ ರೆಕಾರ್ಡ್ ಮಾಡ್ತೀನಿ. ನಾನು ಡೈನಾಮಿಕ್ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ದೆ ಆಸ್ ಅ ಸೌಂಡ್ ಇಂಜಿನಿಯರ್. ನಾನು ತುಂಬ ಮ್ಯೂಸಿಷಿಯನ್ಸ್ನ ರೆಕಾರ್ಡ್ ಮಾಡ್ತಿದ್ದೆ. ಸೊ ಒಂದು ಮ್ಯೂಸಿಕ್ನ ಪ್ಲೇ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್ ಆಫ್ ಅವರ್ಸ್, ತುಂಬ ಅವರ್ಸ್ ಆಫ್ ಪ್ರಾಕ್ಟೀಸ್ ಬೇಕು. ಸೊ ಅದೆಲ್ಲ ನೋಡಿದಾಗ ಅದು ಬಿಟ್ಟು ಚಿಕ್ಕ ವಿಡಿಯೋಸ್ ಮಾಡಿ ಲಾಟ್ ಆಫ್ ಪೀಪಲ್ ಯೂಸ್ ಟು ಗೆಟ್ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ಜನರು ಸಪೋರ್ಟ್ ಸಿಗ್ತಿತ್ತು. ಆ್ಯಂಡ್ ಇಲ್ಲಿ ಎಷ್ಟೋ ಅವರ್ ಪ್ರಾಕ್ಟೀಸ್ ಮಾಡಿ ಜನ ಗುರುತಿಸ್ತಾನೆ ಇಲ್ಲ, ಮಾತು ಆಡ್ತಾ ಇಲ್ಲ, ನೋಡ್ತಾನೂ ಇಲ್ಲ, ವ್ಯೂಸು ಬರ್ತಾ ಇಲ್ಲ. ನಾನು ನನ್ನ ಒಂದು 3-4 ಗಿಟಾರ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಅದಕ್ಕೆ 100-200 ವ್ಯೂಸ್ ಬಂದಿತ್ತು ಅವಾಗ. ತುಂಬ ಎಫರ್ಟ್ಸ್ ಹಾಕಿ ಆಲ್ಮೋಸ್ಟ್ ಒಂದೊಂದು ತಿಂಗಳು. ಅಂದರೆ ಅವಾಗ ನಾವು ಗಿಟಾರ್ ಟೀಚರ್ ಹತ್ರ ಹೋಗಿ ಕಲ್ತಿದ್ದಲ್ಲ. ಒಂದು ಯೂಟ್ಯೂಬ್ ವೀಡಿಯೋನ ಸ್ಲೋ ಮೋಷನಲ್ಲಿ ಪ್ಲೇ ಮಾಡಿ, ಓಕೆ ಅವ್ರು ಎಲ್ಲಿ ಹಿಡ್ದಿದ್ದಾರೆ ಕೈನ ಅಲ್ಲಿ ಹಿಡ್ದು, ಓಕೆ ಅವ್ರು ಹೆಂಗೆ ಪ್ಲೇ ಮಾಡ್ತಿದ್ದಾರೆ ಆ ಥರ ಕಲ್ತಿದ್ದಿದ್ದು ವೀಡಿಯೋ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್, ತುಂಬ ಎಫರ್ಟ್ಸ್ ಬೇಕಿತ್ತು. ಅದೆಲ್ಲ ಹಾಕಿದ್ಮೇಲೂ 100-200K ವ್ಯೂಸ್. ಆ್ಯಂಡ್ ಟಿಕ್ಟಾಕಲ್ಲಿ ನನಗೆ 1 million ಎಲ್ಲ ಹೋಗುತ್ತೆ ಅನ್ನೋದು ಗೊತ್ತಾದ್ಮೇಲೆ ಐ ಥಾಟ್ ಓಕೆ ಅಲ್ಲಿ ಹೆಸರು ಮಾಡಿ ಆಮೇಲೆ ನನ್ನ ಮ್ಯೂಸಿಕ್ನ ಸ್ಪ್ರೆಡ್ ಮಾಡುವ ಅಂತೇಳಿ ಅಲ್ಲಿಗೆ ಪಾಸ್ ಮಾಡಿ ಮತ್ತೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಓಕೆ. ಸೊ ಈ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಸ್ಟಾರ್ಟ್ ಮಾಡಿದಾಗ? ಮಾಡಲೇಬೇಕು ಅಂತ ಮಾಡಿದಲ್ವಾ, ಸೊ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ. ಒಂದು ಹಂತದಲ್ಲಿ ಕಾಂಟೆಂಟ್ ಕ್ರಿಯೇಷನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ರಿ. ಪೇರೆಂಟ್ಸ್ ರೆಸ್ಪಾನ್ಸ್ ಹೇಗಿತ್ತು? ಸೊ ಇನ್ ದ ಸ್ಟಾರ್ಟ್ ಇರಲಿಲ್ಲ ರೆಸ್ಪಾನ್ಸು. ಅಪ್ಪ ಅಮ್ಮ ಸ್ವಲ್ಪ, ಅಪ್ಪ ಸಪೋರ್ಟ್ ಇತ್ತು. ಅಪ್ಪ ಹೆಂಗಂದ್ರೆ ಮಾಡ್ತಾನೇನೋ ಅವ್ನು ಮಾಡ್ತಾನೇನೋ ಧೈರ್ಯ. ಅಮ್ಮಗೆ ಭಯ ಇತ್ತು. ಬಿಕಾಸ್ ಈಗ ಅಕ್ಕ ಮದುವೆ ಆಗಿ ಹೋಗ್ತಾಳೆ, ಅದಾದ್ಮೇಲೆ ನೀನೇ ಮನೆ ನೋಡ್ಕೋಬೇಕು, ಏನು ಮಾಡ್ತೀಯಾ, ಇದನ್ನು ನಂಬ್ಕೊಂಡಿದ್ಯಾ. ಸೊ ಆಲ್ ದ್ಯಾಟ್ ವಾಸ್ ದೇರ್. ಅದು ಬಿಟ್ಟರೆ ನಂಗಿತ್ತು ಇಲ್ಲ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅನ್ನೋದಿತ್ತು. ಆ್ಯಂಡ್ ದೇ ಟ್ರಸ್ಟೆಡ್ ಲೇಟರ್ ಆನ್. ಒಂದು ಸ್ವಲ್ಪ ಅದೇ ಎಲ್ರಿಗೂ ಹೇಳೋದು ಅದೇ ನಾನು, ಈಗ ನೀವು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ನೀವು ಪ್ರೂವ್ ಮಾಡೋವರೆಗೂ ಅವ್ರಿಗೆ ಅದಿರುತ್ತೆ. ಪ್ರೂವ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಸಪೋರ್ಟ್ ಮಾಡ್ತಾರೆ. ಪ್ರೂವ್ ಮಾಡಬೇಕಷ್ಟೇ. ಓಕೆ ಇದ್ರಲ್ಲಿ ಮಾಡ್ತಾನೆ ಏನೋ ಒಂದು, ಈಗ ಒಂದು ಕೆಲಸದ ಮೇಲೆ ಈಗ ಈ ಕೆಲಸ ಮಾಡಬೇಕು ಅಂತಿದ್ದಾನೆ ಅಂದರೆ ಆ ಕೆಲಸದಿಂದ ಒಂದು 2,000 ರೂಪಾಯಿ 10,000 ರೂಪಾಯಿ 50,000 ರೂಪಾಯಿ ದುಡಿತಿದ್ದೇನೆ ಅಂದರೆ ನಿಮ್ಮ ಅಪ್ಪ ಅಮ್ಮ ಓಕೆ ಏನೋ ಮಾಡ್ಕೋತಾನಪ್ಪ ಅಂತ. ಅದ್ರಲ್ಲಿ ಇನ್ನೂ ದುಡಿತಾನೆ ಇಲ್ಲ ಎಷ್ಟೋ ವರ್ಷದಿಂದ ಅಂದರೆ ಆಬ್ವಿಯಸ್ಲಿ ಅವ್ರಿಗೂ ನಂಬಿಕೆ ಇರಲ್ಲ. ಲೈಫ್ ಹಾಳು ಮಾಡ್ಕೋತಿದ್ದಾನೆ ಅನ್ನೋದೇ ಇರುತ್ತೆ. ಅದೊಂದಷ್ಟು ಪ್ರೂವ್ ಮಾಡ್ಬೇಕು ನಿಮ್ಮ ಪೇರೆಂಟ್ಸ್. ಎಸ್. ಸಾಕಷ್ಟು ತರಲೆ ವ್ಲಾಗ್ಸ್ ಮಾಡ್ತೀರಿ. ಸೊ ಈ ತರಲೆ ವ್ಲಾಗ್ಗಳನ್ನ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿದ್ದಿದ್ಯಾ? ಸದ್ಯಕ್ಕಿಲ್ಲ. ಓಕೆ. ನೋಡೋದಕ್ಕೆ ಕ್ಯೂಟ್ ಆಗಿದ್ದೀರಾ. ಸೊ ಇಲ್ಲ, ಕಾಂಪ್ಲಿಮೆಂಟ್ ಅಂತಾನೆ. ಸೊ ನಿಮ್ಮ ಲುಕ್ಸ್ ನೋಡಿ ಆ್ಯಂಡ್ ಆಲ್ಸೋ ಫಿಟ್ನೆಸ್ನು ಕೂಡ ಮೇಂಟೈನ್ ಮಾಡ್ತಿದ್ದೀರಾ. ಸೊ ಸೀರಿಯಲ್ಗೆ ಆಫರ್ ಬಂದಿರೋದು, TV ಶೋಸ್ಗೆ ಆಫರ್ ಬಂದಿರೋದು, ಆಡಿಷನ್ ಕೊಟ್ಟಿರೋದಿದೆಯಾ? ಆಡಿಷನ್ ನಾನು ಸೀರಿಯಲ್ ಒಂದು ಕೊಟ್ಟಿದ್ದೆ ಆ್ಯಂಡ್ ಓಕೆನೂ ಆಗಿತ್ತು. ಅವಾಗ ಸ್ವಲ್ಪ ಸಖತ್ ಸಣ್ಣ ಇದೆ, ಈಗಲೂ ಸ್ವಲ್ಪ ಸಣ್ಣನೇ ಇದ್ದೀನಿ, ಬಟ್ ಸಖತ್ ಸಣ್ಣ ಇದ್ದೆ. ಅವ್ರು ದಪ್ಪ ಆಗ್ಬಿಟ್ಟು ಬಾರಪ್ಪ ಸೆಲೆಕ್ಟ್ ಆಗಿದ್ದೆ ಅಂತ ಹೇಳಿದ್ರು. ಒಂದೇ ಆಡಿಷನ್ ಲೈಫಲ್ಲಿ ಕೊಟ್ಟಿರೋದು. ಅದಾದ್ಮೇಲೆ ತುಂಬ ಸೀರಿಯಲ್ಸು ಮತ್ತೆ ಬಂತು. ಬಟ್ ಐ ಸ್ಟ್ರಾಂಗ್ಲಿ ಫೀಲ್ ನಾನು ಸೀರಿಯಲ್ಲು ಇಲ್ಲ, ತುಂಬ ಜನ ಎಫರ್ಟ್ ಹಾಕ್ತಿದ್ದಾರೆ. ಜಸ್ಟ್ ಬಿಕಾಸ್ ನಾನು ಒಂಚೂರು ಹೆಸರಿದೆ ಇಲ್ಲ ಒಂಚೂರು ಜನ ನನಗೆ ಗುರುತಿಸ್ತಾರೆ ಅನ್ನೋದಕ್ಕಿಂತ ನನ್ನ ಡ್ರೀಮ್ ಸೀರಿಯಲ್ ಅಲ್ಲ. ಸೊ ನಾನು ಅಲ್ಲಿಗೆ ಹೋಗಿ ಯಾರ್ದೋ ಒಬ್ರು ಪ್ಲೇಸ್ನ ತೊಗೊಳೋದು ತಪ್ಪಾಗುತ್ತೆ ಅಂತೇಳಿ ದಟ್ಸ್ ನಾಟ್ ಮೈ ಥಿಂಗ್. ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನಿದೆ ಅದು ಬಿಟ್ಟರೆ ಬೇರೆ ಬಿಸ್ನೆಸ್ ಏನಿದೆ ಇದನ್ನೇ ನಾನು ಮಾಡಬೇಕು ಅನ್ನೋದು ನಾನು ಐ ಆಮ್ ಸ್ಟಿಕ್ ಆನ್ ಟು ದಟ್. ಸೊ ಐ ಆಮ್ ಡೂಯಿಂಗ್ ಓನ್ಲಿ ದಟ್. ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನಿಮ್ಮ ವ್ಲಾಗ್ಸ್ಗೆ ನಿಮ್ಮ ಫ್ರೆಂಡ್ಸ್ ಕಂಪ್ನಿ ಕೊಡ್ತಾರೆ, ಖುಷಾನಿ ಅವರು, ಶ್ರವಣ್ ಅವರು, ವರುಣ್, ಸಂಜೀವ್ ಅವರೆಲ್ಲ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಎಂಡ್ ಆಫ್ ದಿ ಡೇ. ಸೊ ಸ್ಯಾಮ್ ಸಮೀರ್ ಒಬ್ಬನೇ ವ್ಲಾಗ್ ಮಾಡಿದರೆ ಮೇ ಬಿ ಇಷ್ಟ ಆಗ್ತಿರ್ಲಿಲ್ಲ. ಸ್ಯಾಮ್ ಸಮೀರ್ ಬರೀ ಸಂಜೆ ಜೊತೆ ಮಾಡಿದ್ರೆ ಇಷ್ಟ ಆಗ್ತಿರಲಿಲ್ಲ. ಸೊ ಎಲ್ರದ್ದು ಒಂದು ಕ್ಯಾರೆಕ್ಟರ್ ಇದೆ. ಇಟ್ಸ್ ಲೈಕ್ ಅ ಸೀರಿಯಲ್
ನಾವು ಚಿಕ್ಕವರಿದ್ದಾಗ ಒಂದು ಸೀರಿಯಲ್ಸ್ ನೋಡ್ತಿದ್ವಿ. ಸೊ ಎಲ್ಲರೂ ಒಂದೊಂದು ಕ್ಯಾರೆಕ್ಟರ್ ಅಲ್ವಾ, ಸೊ ಆ ಥರ ನಮ್ಮ ವ್ಲಾಗ್ಸಲ್ಲಿ ಒಂದೊಂದು ಕ್ಯಾರೆಕ್ಟರ್. ಓಕೆ, ಇವ್ರು ಬಂದರು, ಇವ್ರು ಹೋದ್ರು, ಸೊ ಅದೊಂಥರ ಪ್ಲೇ ಆಗ್ತಿದೆ ಅಷ್ಟೇ. ಓಕೆ, ಸೊ ಈಗ ವ್ಲಾಗ್ಸ್ ಮಾಡೋದು, ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಟೆಕ್ನಿಕಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ನಿಮ್ಮ ಟೀಮ್ನ ಪರಿಚಯ ಮಾಡಿಕೊಡಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2 years, ಆಲ್ಮೋಸ್ಟ್ 3 years ಆಯಿತು ಡೈಲಿ ವ್ಲಾಗ್ ಮಾಡಿ. ಸೊ ಐ ವಾಸ್ ದ ಫಸ್ಟ್ ಒನ್ ಟು ಸ್ಟಾರ್ಟ್ ಇನ್ ಕರ್ನಾಟಕ. ಸೊ ಡೈಲಿ ವ್ಲಾಗ್ ಅಂದರೆ ದಿನ ಒಂದೊಂದು ವಿಡಿಯೋ ಪೋಸ್ಟ್ ಮಾಡೋದು ಆಫ್ 20-30 minutes. ಸೊ 2 years ಐ ಎಡಿಟೆಡ್ ದ ವಿಡಿಯೋ, ನಾನೇ ಎದ್ದು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಟೀಮ್ ಅಂದರೆ ನಮ್ಮ ಫ್ಯಾಮಿಲಿ ಇತ್ತು, ಟೆಕ್ನಿಕಲ್ ಟೀಮ್ ಇಲ್ಲ, ಜಸ್ಟ್ ದಟ್ ಆನ್ ಸ್ಕ್ರೀನ್ ಟೀಮ್ ಅವರು. ಅದಾದಮೇಲೆ ದೆನ್ ಐ ರಿಯಲೈಸ್, ಐ ಮೆಟ್ ಮೈ ಫ್ರೆಂಡ್ ಶ್ರವಣ್, ಅವ್ರದ್ದೊಂದು ಟೀಮ್ ಇದೆ ಫಾರ್ ಹಿಸ್ ಬಿಸ್ನೆಸ್. ಸೊ ಐ ಗಾಟ್ ಟು ನೋ, ಓಕೆ, ಟೀಮ್ ಇಂಪಾರ್ಟೆಂಟು, ಟೀಮ್ ಇದ್ದರೆ ಇನ್ನೂ ನಾವು ಜಾಸ್ತಿ ಮಾಡ್ಬೋದು ಅಂತ. ಸೊ ಐ ಹ್ಯಾವ್ ಮೈ ಟೀಮ್, ಮನೀಶ್ ಅಂತಿದ್ದಾರೆ, ಸೊ ಈಸ್ ದ ಕ್ಯಾಮ್ರಾ ಹೆಡ್. ಅದು ಬಿಟ್ಟರೆ ಸಂಜಯ್ ಅಂತಿದ್ದಾರೆ, ಆಮೇಲೆ ಎಡಿಟರ್ ಇದ್ದಾರೆ ನಿತೀಶ್ ಅಂತ. ಸೊ ದಿಸ್ ಇಸ್ ದ ಟೀಮ್ ರೈಟ್ ನೌ. ಓಕೆ, ಸೊ ನಿಮ್ಮ ವ್ಲಾಗಲ್ಲಿ ನೀವೇ ಹೇಳ್ಕೊಂಡಿದ್ರಿ ಕ್ಲೋತಿಂಗ್ ಬಿಸ್ನೆಸ್ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಓವೋ ಅಂತ ನಮ್ಮ ಬಿಸ್ನೆಸ್ಸು. ನಾನು, ಶ್ರವಣ್, ವರುಣ್ 3 ಜನ ಸೇರಿ ಸ್ಟಾರ್ಟ್ ಮಾಡಿರೋದು. ಸಕ್ಕತ್ತಾಗಿ ಹೋಗ್ತಾ ಇದೆ, ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಜನ ಬಂದು ಅಲ್ಲಿ ನಮಗೋಸ್ಕರ ನಮ್ಮ ಸ್ಟೋರ್ ಅಂತೇಳಿ ಬರ್ತಿದ್ದಾರೆ. ಆ್ಯಂಡ್ ಆಲ್ಸೋ ಕ್ವಾಲಿಟಿ ಇಷ್ಟ ಆಗ್ತಿದೆ ಜನರಿಗೆ. ಆ್ಯಂಡ್ ನನ್ನ ತಮ್ಮ ನೋಡ್ಕೋತಾ ಇದ್ದಾನೆ ಸದ್ಯಕ್ಕಲ್ಲಿ. ಸೊ ಹೀಸ್ ಲೀಡಿಂಗ್ ದ ಸ್ಟೋರ್. ಸೊ ಸಕ್ಕತ್ತಾಗಿದೆ ರೆಸ್ಪಾನ್ಸ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಭಯ ಇತ್ತು ಸ್ಟಾರ್ಟ್ ಮಾಡಿದಾಗ, ಏನಾಗುತ್ತೋ, ಜನ ಅಂದರೆ ಓಡುತ್ತೋ ಇಲ್ವೋ, ಬೈ ಮಾಡ್ತಾರೋ, ಬಿಕಾಸ್ ತುಂಬ ದುಡ್ಡು ಹಾಕಿದ್ವಿ, ಇಷ್ಟ ಆಗುತ್ತೋ. ತುಂಬ ಬ್ರ್ಯಾಂಡ್ಸ್ ನಡೀತಾ ಇದೆ ಆಲ್ರೆಡಿ, 100 rupees, 200 rupees, 300 rupees ಆಫರ್ ಅಂತೆಲ್ಲ ನಡೆಯುತ್ತೆ. ಆ ಮಧ್ಯದಲ್ಲಿ ನಾವು ಕ್ವಾಲಿಟಿ ಕೊಟ್ಟರು ಓಡುತ್ತಾ, ಇಸ್ಕೋತಾರ ಅನ್ನೋ ಭಯ ಇತ್ತಲ್ಲ, ಅದೆಲ್ಲ ಇತ್ತು. ಬಟ್ ನಾವು ಎವ್ರಿಥಿಂಗ್ ಇಸ್ ಲೈಕ್ ಓಕೆ, ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ಈಗ. ಓಕೆ, ಸೊ ಫಿಟ್ನೆಸ್ ಅಚೀವ್ ಮಾಡೋದು ಅಂತಂದರೆ ತುಂಬ ಸುಲಭ ಏನಲ್ಲ, ಅದಕ್ಕೆ ನಾವು ಮೈಂಡ್ ಸೆಟ್ ಇರಬೇಕಾಗುತ್ತೆ, ಒಂದು ಮೋಟಿವೇಶನ್ ಬೇಕಾಗುತ್ತೆ. ಸೊ ಹೇಗೆ ಅಚೀವ್ ಮಾಡಿದ್ರಿ ಆ್ಯಂಡ್ ನಿಮ್ಮ ಡಯಟ್ ಪ್ಲ್ಯಾನ್ ಎಲ್ಲ ಹೇಗಿದೆ ಇವಾಗ? ಸೊ ಫಿಟ್ನೆಸ್ ಫಸ್ಟ್ ಬಂದು ನಾನು ಚಿಕ್ಕವನಿಂದ ಅಂದ್ಕೊಂಡಿದ್ದೆ 6 pack ಮಾಡಬೇಕು, ಬಾಡಿ ಮಾಡಬೇಕು ಅನ್ನೋದು. ಆ ಚಿಕ್ಕವನಾಗಿ ಒಳ್ದೋಗ್ಬಿಟ್ಟಿತ್ತು, ಆಸೆನೂ ಒಳ್ದೋಗ್ಬಿಟ್ಟಿತ್ತು. ಅದಾದಮೇಲೆ ಅಂದರೆ ತುಂಬ ಜಾಸ್ತಿ ವೆಯ್ಟ್ ಆಗಿಬಿಟ್ಟಿತ್ತು. ಫೇಸ್ ಎಲ್ಲ ಅಂದರೆ ನಾನು 2 years ವ್ಲಾಗ್ ಎಲ್ಲ ತೆಗೆದು ನೋಡಿದ್ರೆ ವಾಸ್ ತುಂಬ ಫೇಸ್ ಫ್ಯಾಟು, ತುಂಬ ರಾಂಗ್ ಫ್ಯಾಟ್ ಅಂದ್ಕೊಳ್ಳಿ ಬಾಡಿಲಿ ಅದಿತ್ತು. ಅದಾದಮೇಲೆ ಒಂದು ಬ್ರೇಕಪ್ ಆಯಿತು. ಅದಾದಮೇಲೆ ಗಾಟ್ ಟು ನೋ, ಓಕೆ, ಹ್ಯಾವ್ ಟು ವರ್ಕ್ ಆನ್ ಸೀರಿಯಸ್ನೆಸ್ ಬಂತು. ಆ್ಯಂಡ್ ನನ್ನ ಮೇಲೆ ನಾನು ವರ್ಕ್ ಮಾಡ್ಬೇಕಂತ ಗೊತ್ತಾಯಿತು. ಜಿಮ್ ಸ್ಟಾರ್ಟ್ ಮಾಡಿದೆ. ವರುಣ್ ಯೂಸ್ ಟು ವರ್ಕೌಟ್, ಅವ್ರ ಜೊತೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ವರುಣ್ ಬಂದು ಶ್ರವಣ್ನ ಮೀಟ್ ಮಾಡ್ತಿದ್ರು. ಸೊ ಒಂದು ಸರ್ಕಲ್ ಆಗುತ್ತಲ್ಲ, ಒಂದು ಈಗ ಇದನ್ನೇ ಮಾಡಬೇಕು ಅನ್ನೋ ಸರ್ಕಲ್ ಇದ್ದಾಗ ನೀವು ಅದನ್ನೇ ಮಾಡ್ತೀರಾ. ಈಗ ಕಳ್ಳರ ಜೊತೆ ಚಿಲ್ಲರೆ ಕಳ್ಳ ಹಾಕ್ತೀರಾ ಅನ್ನೋ ಥರ ಫಿಟ್ನೆಸ್ ಅವ್ರ ಜೊತೆ ಸೇರಿ ನಾನು ಫಿಟ್ನೆಸ್ ಫ್ರೀಕ್ ಆದೆ. ದೆನ್ ಶ್ರವಣ್ ಗೇಮ್ ಮಿ ಅ ರೈಟ್ ಡಯಟ್, ಐ ಯೂಸ್ ಟು ಫಾಲೋ ದ್ಯಾಟ್. ಕಷ್ಟ ಆಗ್ತಿತ್ತು, ಬಿಕಾಸ್ ಸರಿಯಾಗಿ ತಿಂದು ಬೆಳೆದಿರೋದು, ಏನು ಬೇಕದು ತಿನ್ಬೇಕಾ ತಿಂದು, ಅಂದರೆ ಜಂಕ್ ತಿಂದೇ ಬೆಳೆದಿರೋ ದೇಹ ಇದು. ಸೊ ಅದನ್ನ ಕಟ್ಟಾಕೋದಿತ್ತಲ್ಲ, ಸ್ವಲ್ಪ ಕಷ್ಟ ಇತ್ತು. ಅದು ಬಿಟ್ಟು ಈಗ ನನ್ನ ನೋಡಿ ನಮ್ಮ ಮನೆಯವರೆಲ್ಲ ಇನ್ಸ್ಪೈರ್ ಆಗಿದ್ದಾರೆ. ನಮ್ಮ ಅಮ್ಮ ಸ್ಟಾರ್ಟ್ ಮಾಡಿದ್ರು ಡಯಟ್ನ, ನಮ್ಮ ಅಪ್ಪ, ನಮ್ಮ ಅಕ್ಕ, ನನ್ನ ತಮ್ಮ. ಅದು ಬಿಟ್ಟು ರೋಡಲ್ಲಿ ತುಂಬ ಜನ ಹೇಳ್ತಾರೆ ನನಗೆ, ತುಂಬ ಜನ ಪೇರೆಂಟ್ಸ್ ಬಂದು ಹೇಳ್ತಾರೆ, ನನ್ನ ಮಗಳು ರೈಸೇ ತಿನ್ನಲ್ಲಪ್ಪ, ನಿನ್ನ ನೋಡಿ ಡಯಟ್ ಮಾಡ್ತಿದ್ದಾಳೆ ಅನ್ನೋ ಥರ ಎಲ್ಲ. ಸೊ ತುಂಬ ಜನ ಇನ್ಸ್ಪೈರ್ ಆಗಿದೆ, ಅದೊಂಥರ ಖುಷಿ ಇದೆ. ಓಕೆ, ಸೊ ಈ ಟ್ಯಾಟೂ ಕ್ರೇಜ್ ಹೇಗೆ ಶುರುವಾಗಿದ್ದು? ಆವಾಗ ಟ್ಯಾಟೂ ಚೇಂಜ್ ಮಾಡ್ತಾ ಇರ್ತೀರಾ? ಟ್ಯಾಟೂ ಹಾಕ್ಸೋದು ಇರಲಿಲ್ಲ, ಏನೋ 1-2 ಹಾಕ್ಸ್ಬೇಕು ಅಂತ. ಸೊ ಒನ್ ಥಿಂಗ್ ಐ ಟ್ಯಾಟೂ ಕ್ರೇಜ್ಗಿಂತ ಐ ವಾಂಟ್ ಟು ಟೆಲ್ ಪೀಪಲ್, ಯಾರು ಟ್ಯಾಟೂ ಹಾಕ್ಸೋಗಿದ್ರೆ, ಸೊ ದಿಸ್ ಟ್ಯಾಟೂ ನೋಡಿ, ಇಲ್ಲಿ ನಾನು ಟ್ಯಾಟೂ ಹಾಕ್ತಿದ್ದೀನಲ್ಲ, ಇದೊಂದು ನನ್ನ ರಿಗ್ರೆಟ್. ಇದು ನಾನು ಟ್ಯಾಟೂ ಹಾಕ್ಸ್ಬಾರ್ದಿತ್ತು, ಯಾಕಂದರೆ ದಿಸ್ ಅ ರೂಲ್ ಕಾಲ್ಡ್ ಕೋಟ್ ರೂಲ್. ಸೊ ವೆನ್ ಯು ವೇರ್ ಅ ಸೂಟ್ ಆರ್ ಕೋಟ್, ಯಾವ ಟ್ಯಾಟೂನು ಕಾಣಬಾರ್ದು. ಸೊ ನನಗೆ ಇದೊಂದು ಟ್ಯಾಟೂ ರಿಗ್ರೆಟ್ ಇದೆ. ಅದು ಬಿಟ್ಟರೆ ರ್ಯಾಂಡಮ್ ಆಗಿ ಯಾರೋ ಟ್ಯಾಟೂ ಹಾಕ್ಸೋಕೆ ಹೋದಾಗ ನನಗೂ ಹಾಕ್ಸ್ಬೇಕು ಅನ್ಸ್ಬಿಟ್ಟು ಹಾಕ್ಸಿರೋ ಟ್ಯಾಟೂಗಳಷ್ಟೇ ಅದು. ಓಕೆ, ಸೊ ನಿಮ್ಮ ಅಕ್ಕ ಸೋನು ಅವ್ರು ಕೂಡ ಯೂಟ್ಯೂಬರ್, ಅವರ ಫುಡ್ ವ್ಲಾಗ್ಸ್ ತುಂಬಾ ಪಾಪ್ಯುಲರ್. ನೀವು ಒಂದು ವ್ಲಾಗಲ್ಲಿ ಹೇಳಿದ್ರಿ ಅವರೇ ನಿಮ್ಗೆ ಇನ್ಸ್ಪಿರೇಷನ್ ಅಂತ, ಅವ್ರ ಬಗ್ಗೆ ಹೇಳೋದಾದ್ರೆ? ಸೊ ಒಂಥರ ಬ್ಯಾಕ್ ಸಪೋರ್ಟ್ ಪಿಲ್ಲರ್ ಇದ್ದಂಗೆ ನಮ್ಮ ಅಕ್ಕ. ಸೊ ಒಂದು ಹೆಂಗೆ ಅಂದರೆ, ನಮ್ಮ ಫ್ಯಾಮಿಲಿ ಒಂದು ಸ್ಟೇಜಲ್ಲಿ ಇತ್ತು. ಆ ಟೈಮಲ್ಲಿ ನಮ್ಮ ಅಕ್ಕ ಇಲ್ಲ, ಈ ಏರಿಯಾಲಿ ಇರಬಾರ್ದು, ನಾವು ಇನ್ನೊಂದು ಏರಿಯಾಗೆ ಬರಬೇಕು ಅಂತ ಅಲ್ಲಿಂದ ಶಿಫ್ಟ್ ಆಗಿ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡಿಸಿ. ಆ್ಯಂಡ್ ಆಲ್ಸೋ ಮೆಂಟಲ್ ಸಪೋರ್ಟ್. ಈಗ ಮನೆ ನೋಡ್ಕೊತಿದ್ದೆ ಅವಳು ಆ್ಯಕ್ಚುಲಾಗಿ. ಕಾಲೇಜ್ಗೆ ಹೋಗಿ ಅದಾದಮೇಲೆ ಏನಂತಾರೆ ಪಾರ್ಟ್ ಟೈಮ್ ಜಾಬ್ ಮಾಡಿ ನಮ್ಮ ಅಮ್ಮಗೆ ಸಪೋರ್ಟ್ ಮಾಡಿ. ಸೊ ಶೀ ಇನ್ಸ್ಪೈರ್ಡ್ ಅ ಲಾಟ್. ಓಕೆ, ಲೈಫಲ್ಲಿ ಏನಾದ್ರು ಮಾಡಬೇಕಪ್ಪ, ನಮ್ಮ ಅಕ್ಕನೇ ಮಾಡ್ತಿದ್ದಾಳೆ, ನಮ್ಮ ಕೈಲಾಗಲ್ವಾ, ನಾವು ಮಾಡಬೇಕು ಅನ್ನೋ ಧೈರ್ಯ ಬಂದಿತ್ತು. ಓಕೆ, ಸೊ ನಿಮ್ಮ ಜೊತೆ ಈಗ ನಿಮ್ಮ ತಾಯಿ, ತಂದೆ, ತಮ್ಮ ಎಲ್ಲರೂ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ತಾಯಿಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಸೊ ಅವ್ರ ಪರಿಚಯ ಮಾಡಿಕೊಡಿ. ಸೊ ನಮ್ಮ ರಿಯಾನಾ ಅಂತ. ಸೊ ಶೀಸ್ ಅ ಟೀಚರ್. ನಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್ ಆಯಿತಾ. ಸೊ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಅದು ಲವ್ ಮ್ಯಾರೇಜ್ ಅಂದಮೇಲೆ ಗೊತ್ತು, ಸೊಸೈಟಿ ಕತೆಗಳು ಏನೇನೋ ಇರುತ್ತೆ, ಅದೆಲ್ಲ ನನ್ನ ಬ್ಲಾಗಲ್ಲಿ ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ಬ್ಲಾಗ್ ಯಾವುದು ಅಂತ ಇಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಅದಾದಮೇಲೆ ಟೀಚರಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಬರ್ತಿದ್ದು 8,000, 7,000, 8,000 ಸಂಬಳ. ಆ ಸಂಬಳದಲ್ಲಿ ನಮ್ಮ ಅಪ್ಪ ಫೋಟೋಗ್ರಾಫರು.
ಸೊ ಫೋಟೋಗ್ರಾಫರ್ ಅಂದರೆ ಹೆಂಗೆ ಅಂದರೆ ಬಿಸ್ನೆಸ್ಸು ಸೀಸನ್ ವೈಸ್ ಇರುತ್ತೆ. ಒಂದು ಸೀಸನಲ್ಲಿ ಬಿಸ್ನೆಸ್ ಇರುತ್ತೆ, ಒಂದಷ್ಟು ತಿಂಗಳು ಬಿಸ್ನೆಸ್ ಇರಲ್ಲ, ಆಷಾಢ ಅದು ಇದು ಅಂತಿರುತ್ತೆ. ಬಿಸ್ನೆಸ್ ಇದ್ದರೂ ಆನ್ ಟೈಮ್ ಪೇಮೆಂಟ್ ಬರಲ್ಲ, ಅದೇನೋ ಕತೆಗಳಿರುತ್ತೆ. ಅದು ಬಿಟ್ಟರೆ ನಮ್ಮಮ್ಮ ತುಂಬ ಏನಂತಾರೆ 8,000ದಲ್ಲಿ ಏನೇನಾಗುತ್ತೆ ಮ್ಯಾನೇಜ್ ಮಾಡಿ, ಆ್ಯಂಡ್ ಈ ಕ್ಯಾನ್ವಸಿಂಗು ಪೊಲಿಟಿಕ್ಸಲ್ಲಿ ಹೋಗಿ ಓಡಾಡಿ, ಸೊ ಒಂಥರ ಗಂಡು ಮಗು ಥರ ಎಲ್ಲ ಕಡೆ ಓಡಾಡಿ ಮನೆಗೆ ಮಾಡಬೇಕಪ್ಪ ಅನ್ನೋ ಥರ ನಿಂತಿದ್ದವರು ನಮ್ಮಮ್ಮ. ಸೊ ಶಿ ಸ್ಟ್ರಗಲ್ಡ್ ಅ ಲಾಟ್, ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಓಕೆ, ಸೊ ನೀವು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಸ್ಕೂಲ್ ಬಗ್ಗೆ ಅದೆಲ್ಲ? ತುಂಬ ಸೈಲೆಂಟು, ಮಾತೇ ಆಡ್ತಿರ್ಲಿಲ್ಲ. ಸೊ ಈಗ ಫುಲ್ ಆಪೋಸಿಟ್ ಆಗೋಗಿದೆ. ಕೈಂಡ್ ಆಫ್ ಅಂದರೆ ನಾನು ಈಗಲೂ ಪ್ರಿಸರ್ವ್ ಪರ್ಸನೇ, ತುಂಬ ಕಮ್ಮಿ ಮಾತಾಡೋದು. ನಾನು ಒಬ್ಬನೇ ಇದ್ರೆ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಇದ್ರೂ ವ್ಲಾಗ್ ಬಿಟ್ಟರೆ ನಾನು ಕಮ್ಮಿನೇ ಮಾತಾಡೋದು, ಸೈಲೆಂಟಾಗೇ ಇರ್ತೀನಿ. ವ್ಲಾಗ್ ಅಂತ ಬಂದರೆ ಒಂಚೂರು ಎನರ್ಜಿಲಿ ಎಲ್ರಿಗೂ ಎಂಟರ್ಟೈನ್ ಮಾಡಬೇಕಪ್ಪ, ಎಲ್ರೂ ರೇಗಿಸ್ಬೇಕಪ್ಪ ಅನ್ನೋದು ಬರುತ್ತೆ. ಅದು ಬಿಟ್ಟರು ರೇಗಿಸ್ತೀನಿ ವ್ಲಾಗ್ ಹಿಂದೆನೋ, ಬಟ್ ಐ ವೆರಿ ಪ್ರಿಸರ್ವ್ ಪರ್ಸನ್, ತುಂಬ ಕಮ್ಮಿ ಮಾತಾಡೋದು ಸ್ವಲ್ಪ. ಓಕೆ, ಸೊ ಸ್ಕೂಲೆಲ್ಲ ಎಲ್ಲಿ ಆಗಿದ್ದು? ಒಂದಿಲ್ಲ, ತುಂಬ ಸ್ಕೂಲ್ ಇದೆ. ನಾವು ತುಂಬ ಏರಿಯಾ ಶಿಫ್ಟ್ ಮಾಡಿದ್ದೀವಿ, ಸೊ ತುಂಬ ಸ್ಕೂಲು. ಬಟ್ ಸೆಂಟ್ ಪಾಲ್ಸ್ ಅನ್ನೋ ಸ್ಕೂಲಲ್ಲಿ ನಾನು, ಸೆಂಟ್ ಪಾಲ್ಸ್ ನಮ್ಮ ಮತ್ತಿಕೆರೆಯಲ್ಲಿದೆ ಒಂದು ಸ್ಕೂಲು. ಅದಾದಮೇಲೆ ಆನಂದ ಸೋಷಿಯಲ್ ಗೌರ್ಮೆಂಟ್ ಸ್ಕೂಲಿಗೆ ಶಿಫ್ಟ್ ಮಾಡಿದ್ರು ಅಮ್ಮ. ಗೌರ್ಮೆಂಟಲ್ಲಿದ್ದರೆ ಕರೆಕ್ಟಾಗಿ ಓದ್ತಾನೆ ಹೆಂಗೆ ಅಂತ. ನಮ್ಮ ಅಕ್ಕನೂ ಅಲ್ಲೇ ಓದಿದ್ದು, ಸೊ ಅಲ್ಲಿಗೆ ಶಿಫ್ಟ್ ಮಾಡಿದ್ರು, ಆನಂದ ಸೋಷಿಯಲ್ ಅಂತ. ಸೊ ನಿಮಗೆ ದೊಡ್ಡ ಮಟ್ಟದಲ್ಲಿ ಫಾಲೋಯಿಂಗ್ ಇದೆ, ನಿಮ್ಮ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿದ್ರಾ? ಮೀಟಪ್ ಮಾಡಿದ್ದೆ, ಒಂಥರ ಮ್ಯಾಸಿವ್ ಮೀಟಪ್ ಅದು. ಒಂದು ಮಾಲಲ್ಲಿ ಜನ ಎಲ್ಲ ತುಂಬಿಡಿದ್ರು. ನಾನೇನೋ ಹಾಯ್ ಹಲೋ ಹಲೋ ಅನ್ನೋ ಥರ ಒಂದು 10-15 ಜನ ಬರ್ತಾರೆ ಅಂದ್ಕೊಂಡು ನಾನು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟೆ. ಯಾವ ಬೌನ್ಸರ್ಸ್ ಇಲ್ಲ ಏನಿಲ್ಲ. ನಾನು ಅಪ್ಪ ಅಮ್ಮನೆಲ್ಲ ಮೇಲ್ ಕಳಿಸಿದೆ ಫಸ್ಟು, ನೀವು ಹೋಗಿ ನಾನು ಸ್ವಲ್ಪ ಹೀರೋ ಥರ ಬರ್ತೀನಿ ಅಂತ. ಹೋಗೋಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮನೆಲ್ಲ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಒಂದು ಎಷ್ಟು ಜನ ಇದ್ದಾರೆ ನನಗೆ ಗೆಸ್ಸು ಮಾಡೋಕ್ಕಾಗಲ್ಲ, ಅಷ್ಟು ಜನ ಫುಲ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ನಾನು ಯಾರಿಗೋಸ್ಕರ ಬಂದಿದ್ದಾರೆ ಅಂತೇಳಿ ಆಮೇಲೆ ಗೊತ್ತಾಯ್ತು. ಕ್ಯಾಮ್ರಾ ಇಟ್ಕೊಂಡು ನಾನು ಓಡೋದೆ, ಅಯ್ಯೋ ನನಗೋಸ್ಕರನೇ ಬಂದಿರೋದಪ್ಪ ಇದು ಅಂತ. ಹೋದ್ಮೇಲೆ ನಮ್ಮ ಅಮ್ಮನೆಲ್ಲ ತಳ್ಳಿ, ನಮ್ಮ ಅಮ್ಮನೆಲ್ಲ ಬೀಳ್ಸಿ, ನಮ್ಮ ಅಮ್ಮ ಕಾಲೆಲ್ಲ ತೊಳೆದು ನೇಲೆಲ್ಲ ಕಟ್ಟಾಗೋ ಥರ ಆಗಿ, ದೆನ್ ರಿಯಲೈಸ್ ಓಕೆ ಮೀಟಪ್ ಅಂದರೆ ಹಿಂಗಲ್ಲ, ಒಂದು ಬೌನ್ಸರ್ಸ್ ಜೊತೆನೇ ಹೋಗಿ ಪ್ರಾಪರಾಗಿ ಬರಬೇಕು ಅನ್ನೋದು ಅರ್ಥ ಆಯಿತು. ಇಟ್ ವಾಸ್ ನೈಸ್, ತುಂಬ ಬೆಸ್ಟ್ ಮೂಮೆಂಟ್ ಆಫ್ ಅವರ್ ಹೋಲ್ ಫ್ಯಾಮಿಲಿ. ತುಂಬ ಚೆನ್ನಾಗಿತ್ತು ಆ ಮೂಮೆಂಟ್. ಓಕೆ, ಸೊ ಅವ್ರ ಮಾತುಗಳಲ್ಲಿ ಏನೇನೆಲ್ಲ ಹೇಳಿದ್ರು ಅಂದರೆ ನಿಮ್ಮ ವ್ಲಾಗ್ಸ್ ಬಗ್ಗೆ ಆ್ಯಂಡ್ ನಿಮ್ಮ ಗ್ರೋತ್ ಬಗ್ಗೆ ಅವರೆಲ್ಲ ಏನು ಹೇಳಿದ್ರು? ಸೊ ಒನ್ ಥಿಂಗ್ ನಾನು ತುಂಬ ಜಾಸ್ತಿ ಕೇಳೋದು ಅಂದರೆ, ಇನ್ಸ್ಪೈರ್ ಆಗ್ತೀವಿ ನಾವು, ನಿಮ್ಮ ಥರ ಲೈಫ್ ಲೀಡ್ ಮಾಡಬೇಕು, ನಾವು ನಿಮ್ಮ ಅಪ್ಪ ಅಮ್ಮನ ಥರ ನೀವು ಹೆಂಗೆ ನೋಡ್ಕೋತೀರ ಹಂಗೆ ನಾವು ನೋಡ್ಕೋಬೇಕು. ಆ್ಯಂಡ್ ದಟ್ ವಾಸ್ ದ ಒನ್ ಗೋಲ್, ದಟ್ಸ್ ಒನ್ ಗೋಲ್. ಕಾಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರ್ ಆದರೂ ದುಡ್ಡು ಮಾಡೋದು ಸೆಕೆಂಡ್ ಪಾರ್ಟ್. ದುಡ್ಡು ಮಾಡ್ತೀವಿ, ಬಟ್ ದ ಕಾಂಟೆಂಟ್ ವಾಟ್ ವಿ ಆರ್ ಗಿವಿಂಗ್ ಆಡಿಯನ್ಸ್ನೋ ಅದು ತುಂಬ ಇಂಪಾರ್ಟೆಂಟ್. ಒಬ್ಬರನ್ನ ಇನ್ಸ್ಪೈರ್ ಮಾಡ್ತಾ ಇದ್ದೀವಿ, ಓಕೆ ಗೈಸ್ ನಿಮ್ಮ ಅಪ್ಪ ಅಮ್ಮನ ನೀವು ಹಿಂಗೆ ನೋಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಲ್ಲ, ಅದು ನಾನು ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ಆ್ಯಂಡ್ ದಟ್ ವೆನ್ ದೆ ಟೆಲ್ ದ್ಯಾಟ್ ಓಕೆ ಬ್ರೋ ನಾನು ಇನ್ಸ್ಪೈರ್ ಆಗ್ತೀನಿ. ಮೊನ್ನೆ ದುಬೈಗೆ ಹೋಗಿದ್ದಾಗ ಯಾರೊಬ್ರು ಬಂದಿದ್ರು, ನಾನು ನಿಮ್ಮ ವ್ಲಾಗ್ನ ದಿನಾ ನೋಡ್ತೀನಿ, ಇನ್ಸ್ಪೈರ್ ಆಗ್ತೀನಿ ಬ್ರೋ, ನಮ್ಮ ಫ್ಯಾಮಿಲಿಗೆ ನಾನು ಇಲ್ಲಿಂದಾನೇ ಅವರು ಮಾಡಬೇಕು ಅಂತಿರುತ್ತೆ. ಆ್ಯಂಡ್ ಇನ್ನೊಂದು, ನಾನು ಒಂದು ರೂಲ್ ಫಾಲೋ ಮಾಡ್ತೀನಿ. ಐ ಮೀಟ್ ಸಮ್ವನ್, ನನ್ನ ಫ್ರೆಂಡ್ ಆಗಿರಲಿ, ನಮ್ಮ ಮನೆಯವರು, ಇಲ್ಲ ಯಾರಾದರೂ ಹೊಸ ಫ್ರೆಂಡ್ ಮೀಟ್ ಆದ್ರೂ ಐ ಕ್ಯಾರಿ ಸಮಥಿಂಗ್, ಏನೋ ಗಿಫ್ಟ್ ತೊಗೊಂಡೋಗಿ ಕೊಡ್ತೀನಿ. ಆ ಥರ ತುಂಬ ಜನ ಬಂದು ಹೇಳ್ತಾರೆ, ಬ್ರೋ ಅದು ನಾನು ಕಲ್ತಿದ್ದೀನಿ, ನನ್ನ ಫ್ಯಾಮಿಲಿಗೆ ಗಿಫ್ಟ್ ಕೊಡ್ತೀನಿ, ನಮ್ಮ ಸ್ಪೆಷಲ್ ಫೀಲ್ ಮಾಡಿಸ್ತೀನಿ. ಆ್ಯಂಡ್ ಮೇಕಿಂಗ್ ಸಮನ್ ಫೀಲ್ ಸ್ಪೆಷಲ್ ದಟ್ ಇಸ್ ಸಮಥಿಂಗ್ ಗ್ರೇಟ್. ಆ್ಯಂಡ್ ಅದನ್ನು ನಾನು ಫಾಲೋ ಮಾಡ್ತೀನಿ, ಅದನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ. ಸೊ ಇದೆಲ್ಲ ಬಂದು ಹೇಳ್ತಾರೆ, ಅದು ಖುಷಿ ಆಗುತ್ತೆ. ಓಕೆ, ಸೊ ನಿಮ್ಮ ಬಬ್ಲು ವಿಡಿಯೋಸ್ಗೆ ಸೆಪ್ರೇಟ್ ಫ್ಯಾನ್ ಬೇಸೇ ಇದೆ. ಸೊ ಇದನ್ನ ಶುರು ಮಾಡೋದಕ್ಕೆ ಏನು ಇನ್ಸ್ಪಿರೇಷನ್? ಸೊ ನಾನು ಟಿಕ್ಟಾಕ್ ಬ್ಯಾನ್ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಬಂದೆ. ಇನ್ಸ್ಟಾಗ್ರಾಮಲ್ಲಿ ಸೊ ಐ ಹ್ಯಾವ್ ಆಲ್ವೇಸ್ ಚೇಂಜ್ ಮೈ ಜಾನ್ರ. ನಾನು ಫಸ್ಟ್ ಒಂದು ಬ್ಯೂಟಿ ಟಿಪ್ಸ್ ಹೇಳ್ತಿದ್ದೆ, ಅದಾದಮೇಲೆ ಸೋಲೋ ಫನ್ನಿ ವಿಡಿಯೋ, ಆಮೇಲೆ ಬ್ರೇಕಪ್ ವಿಡಿಯೋ ಈ ಥರ ಮಾಡ್ಕೊಂಡಿದ್ದಾಗ ಡಬಲ್ ಮೀನಿಂಗ್ ವಿಡಿಯೋಸ್ ಯಾರು ಮಾಡ್ತಿರ್ಲಿಲ್ಲ ಕನ್ನಡದಲ್ಲಿ. ಅವಾಗ ಮೂವೀಸಲ್ಲಿ ಬಿಟ್ಟರೆ ಯಾರು ಮಾಡ್ತಿರ್ಲಿಲ್ಲ. ಸೊ ಥಾಟ್ ಯಾಕೆ ಒಂದು ಕ್ಯಾರೆಕ್ಟರ್ ಮಾಡಿ, ಚಿಕ್ಕ ಮಗು ಈಗ ನಾನಾಗೆ ಮಾತಾಡಿದ್ರೆ ಅದು ತುಂಬ ಏನಂತಾರೆ ಅಫೆಂಡ್ ಆಗ್ಬೋದು ಜನ, ಒಂದು ಚಿಕ್ಕ ಮಗು ಕ್ಯಾರೆಕ್ಟರಲ್ಲಿ ಮಾತಾಡಿದ್ರೆ ಜೋಕ್ ಆಗಿ ತಗೋತಾರೆ ಅಂತೇಳಿ ನಾನು ನನ್ನ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಗಣೇಶ್ ಅಂತಿದ್ದ, ಅವನು ಹಾಕೊಂಡು ಒಂದು ಕ್ಯಾರೆಕ್ಟರ್ ಕೊಟ್ಟು, ಪಾಂಡು ಗಣೇಶ್ ಅಂತ, ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಿ. ಈಗಲೂ ಬಂದು ನಂಗೆ ಬಬ್ಲು ವಿಡಿಯೋ ಮಾಡಿ ಅಂತಾರೆ. ಬಟ್ ನನ್ನ ಫ್ಯಾಮಿಲಿ ಆಡಿಯನ್ಸ್ ಇರೋದ್ರಿಂದ ಈಗ ನಾನು ಐ ಡೋಂಟ್ ವಾಂಟ್ ಟು ಮಿಕ್ಸ್. ಈಗ ನಾನು ಬಬ್ಲು ವಿಡಿಯೋ ಮಾಡಿದ್ರೆ ಫ್ಯಾಮಿಲಿಗಳು ಅಫೆಂಡ್ ಆಗುತ್ತೆ. ಸೊ ತುಂಬ ಸರಿ ಟ್ರೈ ಮಾಡಿದೆ, ಒಳ್ಳೆಗೆ ಬೇಡಪ್ಪ ಅಂತೇಳಿ ಅಲ್ಲಿಗೆ ಪಾಸ್ ಮಾಡಿದ್ದೀವಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಅಕಸ್ಮಾತ್ ನೆಗೆಟಿವ್ ಕಮೆಂಟ್ಸ್ ಬಂದರೆ ಅದನ್ನು ಹೇಗೆ ರಿಸೀವ್ ಮಾಡ್ತೀರಿ? ಅಂದರೆ ತುಂಬ ಮುಂಚೆಯಿಂದನೂ ನೆಗೆಟಿವ್ ಕಮೆಂಟ್ಸ್ ತುಂಬ ಕಮ್ಮಿ ಬಂದಿರೋದು. ಬಂದಿದ್ರು ಐ ಹ್ಯಾವ್ ಇಗ್ನೋರ್ಡ್. ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಓದ್ತಾರೆ ಕಮೆಂಟ್ಸ್ನ. ಸೊ ಐ ಹ್ಯಾವ್ ಟು ಟೆಲ್ ದಟ್. ನಮ್ಮ ಅಪ್ಪ ಅಮ್ಮ ಬಂದು ಹಿಂಗೆ ನೋಡ್ದ, ಆ ಕಮೆಂಟ್ ಹಾಕಿದ್ರು ನೋಡ್ದ. ನನಗೆ ನೆಗೆಟಿವ್ ಕಮೆಂಟ್ ಕಾಣಿಸಿದ್ರೆ ಒಂಚೂರು ಗೊತ್ತಾಗೋಯ್ತು, ಈಗ ಓದ್ಬೇಕಾದ್ರೆ ಗೊತ್ತಾಗ್ಬಿಡ್ತಾರೆ ನೆಗೆಟಿವ್ ಅಂತ. ಐ ಡಿಲೀಟೆಡ್ ಆಫ್. ಐ ಡೋಂಟ್ ಈವನ್ ರೀಡ್ ಕಂಪ್ಲೀಟ್ಲಿ. ನಾನು ಐ ವೋಂಟ್ ಈವನ್ ರೀಡ್ ಕಂಪ್ಲೀಟ್ಲಿ. ಡಿಲೀಟ್ ಮಾಡಿಬಿಟ್ಟು ನನ್ನ ಕೆಲಸ ನಾನು ಮಾಡಿಕೊಂಡು ಇರ್ತೀನಿ. ಐ ಡೋಂಟ್ ಏನಂತಾರೆ ಎಂಟರ್ಟೈನ್ ನೆಗೆಟಿವ್ ಕಮೆಂಟ್ ನಾರ್ ರಿಪ್ಲೈ. ಈಗ ನಮಗೆ ಡಿ ಎಮ್ಸಲ್ಲಿ ಬರುತ್ತೆ, ನೀನು ಆ ಮಗ ಈ ಮಗ ಅದು ಇದು ಅಂತೆಲ್ಲ. ಈಗ ನಾನು ಅದಕ್ಕೆ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಟೈಮು ವೇಸ್ಟು, ಎನರ್ಜಿನೂ ವೇಸ್ಟು, ನಾನು ಮಾಡೋ ಕೆಲಸ ಮಾಡೋಕ್ಕಾಗಲ್ಲ.
ಅಲ್ವಾ. ಸೊ ಐ ಡೋಂಟ್ ಎಂಟರ್ಟೈನ್ ದಟ್. ನಾನು ಡಿಲೀಟ್ ಮಾಡ್ತೀನಿ, ಇಲ್ಲ ಅವ್ರನ್ನ ಬ್ಲಾಕ್ ಮಾಡಿಬಿಡ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ. ಓಕೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆದಮೇಲೆ ನಿಮ್ಮ ಪ್ರೈವೇಟ್ ಲೈಫಿಗೆ ಡಿಸ್ಟರ್ಬ್ ಆಗಿದೆ ಅಂತ ಅನ್ಸಿದ್ಯಾ? ಇಲ್ಲ, ಈ ಪಾಪ್ಯುಲರ್ ಆಗಬೇಕು ಅಂತಲೇ ಮಾಡಿರೋದಲ್ವಾ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಬಂದು ಜನ ಕಣ್ಣಿಡಿದ್ರು ಅಂದ್ರೇ ನಾನು ಈಗ ನಾನು ದುಬೈಗೆ ಹೋಗಿದ್ದೆ, ತುಂಬ ಕಮ್ಮಿ ಜನ ಕಣ್ಣಿಡಿದ್ದು ದುಬೈಲಿ, ಬಿಕಾಸ್ ಕನ್ನಡ ಆಡಿಯನ್ಸ್ ಸ್ವಲ್ಪ ಕಮ್ಮಿ ಇದ್ರು. ಒಂದಷ್ಟು ಏರಿಯಾ ಇದೆ ಕನ್ನಡ ಪೀಪಲ್ ವೆರ್ದೇರ್, ಅಲ್ಲಿ ಕಣ್ಣಿಡಿದ್ರು, ಅದು ಖುಷಿ ಆಯಿತು. ಅದು ಬಿಟ್ಟು ಈಗ ಈ ಏನಂತಾರೆ ಬಿಸ್ನೆಸ್ ಬಿ ಅನ್ನೋ ಏರಿಯಾಸಲ್ಲೆಲ್ಲ ಅಲ್ಲಿ ಯಾರೂ ಕಣ್ಣಿಡ್ದಿಲ್ಲ, ಯಾರು ಕಣ್ಣಿಡಿತಿಲ್ವಲ್ಲ ಅನ್ನೋ ಒಂಥರ ಬೇಜಾರಿತ್ತು. ಸೊ ಕಣ್ಣಿಡಿಲಿ ಅನ್ನೋದಕ್ಕೆ ನಾವು ದಿನ ಕಷ್ಟಪಡ್ತಿರೋದು. ಆ್ಯಂಡ್ ನನಗೆ ಬಂದು ಸೆಲ್ಫಿ ಕೇಳಲಿ, ನಮ್ಮ ಅಪ್ಪ ಅಮ್ಮನ ಹತ್ರ ಸೆಲ್ಫಿ ಕೇಳಲಿ ಅನ್ನೋದೇ ನನ್ನ ಮೇನ್ ವಿಷನ್ ಆಗಿರೋದ್ರಿಂದ ಅದೇನು ಡಿಸ್ಟರ್ಬ್ ಮಾಡಿಲ್ಲ. ಓಕೆ. ಸೊ ಬ್ರ್ಯಾಂಡ್ಸ್ಗೆ ಸಂಬಂಧಿಸಿದ ಹಾಗೆ ನೀವು ನಿಮ್ಮ ಕಾಂಟೆಂಟನ್ನು ನೀವೇ ರೆಡಿ ಮಾಡ್ಕೊಡ್ತೀರಾ? ಹೌದೌದು, ಕಾಂಟೆಂಟ್ ಈಸ್ ಮೈನ್. ಓಕೆ. ಸೊ ನೀವು ಗಿಟಾರಿಸ್ಟ್ ಕೂಡ, ನೀವಾಗಲೇ ಹೇಳಿದ್ರಿ ಮ್ಯೂಸಿಕ್ ಮಾಡ್ತಾನೆ ಇದೆಲ್ಲ ಶುರುವಾಗಿದ್ದು ಅಂತ ಹೇಳಿ. ಸೊ ಗಿಟಾರ್ ಕಲ್ತಿದ್ದೀರಾ? ಕ್ಲಾಸಸ್ಗೆ ಏನಾದರೂ ಹೋದ್ರಾ ಅಥವಾ ಹಾಗೆ ನೀವು ಯೂಟ್ಯೂಬ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಅದಾದಮೇಲೆ ಕಲ್ತಿದ್ದುಂಟಾ? ಇಲ್ಲ, ನಾನು 1 ವೀಕ್ ಕ್ಲಾಸ್ಗೆ ಹೋದೆ, ದೆನ್ ರಿಯಲೈಸ್ಡ್ ಮನೇಲೆ ಕೂತ್ಕೊಂಡು ಕಲಿಬೋದು ಅಂತ. ಸೊ ಯೂಟ್ಯೂಬಲ್ಲೇ ಎಲ್ಲ ಕಲ್ತಿದ್ದು. ಓಕೆ. ಸೊ ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೊಡ್ತಾ ಇದ್ದೀರಾ? ಓಕೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಇದ್ದೀರಾ, ನಿಮ್ಮ ಫಾಲೋವರ್ಸ್ಗೆ ಏನು ಹೇಳ್ತೀರಾ? ಜಸ್ಟ್ ದಟ್ ನಿಮ್ಮದು ನೀವು ನೋಡ್ಕೊಳ್ಳಿ ಆಯಿತಾ. ನಿಮ್ಮ ಗ್ರೋತ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಫ್ಯಾಮ್ಲಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿಗೆ ಫಸ್ಟ್ ಒಂದು ಇನ್ಶೂರೆನ್ಸ್ ಮಾಡಿಸಿ ಮತ್ತು ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ. ಮೇನ್ ಫಸ್ಟ್ ಬರೋದು ನಿಮ್ಮ ಹೆಲ್ತ್, ಎಲ್ಲದಕ್ಕಿಂತ ಮುಂಚೆ ಬರೋದು ನಿಮ್ಮ ಹೆಲ್ತ್, ಆಮೇಲೆ ಫ್ಯಾಮ್ಲಿ ಹೆಲ್ತ್, ಫಸ್ಟ್ ನಿಮ್ಮ ಹೆಲ್ತ್. ಇಷ್ಟು ಮಾಡಿ, ಅದು ಬಿಟ್ಟರೆ ಮೇನ್ ಥಿಂಗ್ ಇಸ್ ಫ್ಯಾಮ್ಲಿ ಗೈಸ್, ಆಮೇಲೆ ಎಲ್ಲ ಬರೋದು. ಏನೇ ಆದರೂ ಬಂದು ನಿಂತ್ಕೊಳ್ಳೋದು ಫ್ಯಾಮ್ಲಿ. ಓಕೆ. ಫೋಕಸ್ ಆನ್ ಫ್ಯಾಮ್ಲಿ. ಓಕೆ. ಸೊ ಇನ್ಫ್ಲುಯೆನ್ಸರ್ ಆದಮೇಲೆ ನಿಮ್ಮದೇ ಆದಂಥ ಜವಾಬ್ದಾರಿಗಳಿವೆ ಅಂತ ಭಾವಿಸಿದ್ದೀರಾ? ಹೌದು. ಓಕೆ. ಈಗ ನಾನು ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಲ್ಲ. ಸೊ 3 ಇಯರ್ಸ್ ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ಫ್ಲುಯೆನ್ಸರ್ ಆಗಿ. ಅವಾಗ ನಮಗೆ ಇನ್ಕಮ್ ಅನ್ನೋದಿರಲಿಲ್ಲ, ಈಗ ಯಾವ ಬ್ರ್ಯಾಂಡ್ಸು ಬರ್ತಿರಲಿಲ್ಲ. ಹಿಂದಿ ಕ್ರಿಯೇಟರ್ಸ್ಗೆ, ಇಂಗ್ಲೀಷ್ ಕ್ರಿಯೇಟರ್ಸ್ಗೆಲ್ಲ ಇತ್ತು ಬ್ರ್ಯಾಂಡ್ಸು. ಕನ್ನಡ ರೀಜನ್ಗೆ ಇನ್ನೂ ಬಂದಿರಲಿಲ್ಲ, ಅಂದರೆ ಕ್ರಿಯೇಟರ್ಸ್ ಅಂತ ಇನ್ನೂ ರೆಕಗ್ನೈಸ್ ಆಗಿಲ್ಲ ನಾವೆಲ್ಲ. ಅವಾಗೆಲ್ಲ ಬಂದಿದೆ ಬೆಟ್ಟಿಂಗ್ ಪ್ರಮೋಷನ್ಸು, ಗ್ಯಾಮ್ಲಿಂಗ್ ಪ್ರಮೋಷನ್ಸ್. ನಮ್ಗೆ ಅದು ಐಡಿಯಾನೂ ಇರಲಿಲ್ಲ ಏನಾಗ್ಬೋದು, ಇದರಿಂದ ಜನ ದುಡ್ಡು ಹಾಕಿ ಕಳ್ಕೊಬೋದು. ವಿ ವಾಸ್ ಜಸ್ಟ್ 19 ಇಯರ್ಸ್ 20 ಇಯರ್ಸ್ ಕಿಡ್. ಅವಾಗ ದುಡ್ಡು ಬರ್ತಿದ್ದೆ, 10,000 ಬರ್ತಿದ್ದೆ, ನಾವು ಅಪ್ಪ ಅಮ್ಮಂಗೆ ಕೊಟ್ಟರೆ ಖುಷಿ ಆಗ್ತಾರೆ ಅನ್ನೋ ಮೈಂಡ್ ಸೆಟಲ್ಲಿ ಇದ್ದದ್ದು. ಹೋಗ್ತಾ 3 ಇಯರ್ಸ್ ಡೌನ್ ಲೈನ್, ನಾನು 3 ಇಯರ್ಸಿಂದ ನನಗೆ 80 ಲ್ಯಾಕ್ ಆಫರ್ ಎಲ್ಲ ಬಂದಿದೆ. 80 ಲ್ಯಾಕ್ ರುಪೀಸ್ ಕೊಡ್ತೀವಿ, ಇವಾಗ ನನ್ನ ಮನೆಗೆ ಒಂದು ಲೀಸ್ ಹಾಕೊಬೋದಿತ್ತು. ಆ ಥರ ಎಲ್ಲ ಯೋಚನೆ ಬಂದು ಮಾಡ್ಬೋದಲ್ಲಪ್ಪ. ಬಟ್ ಒನ್ ಥಿಂಗ್ ನಾವು ಅಪ್ಪ ಅಮ್ಮ ನಂಗೆ ಹೇಳಿದ್ದು, ತಪ್ಪೇ ಮಾಡಬೇಡ. ಕಮ್ಮಿಯಾಗಿ ಏನಂತಾರೆ ಸ್ಲೋ ಆಗಿ ಮೇಲೆ ಹೋಗೋ ಸಕ್ಸಸ್ಗೂ ಟಕ್ಕಂತ ಹಿಂಗೆ ಹೋಗಿ ಕಾಣೆ ಆಗೋ ಸಕ್ಸಸ್ ಡಿಫ್ರೆಂಟ್ ಇದೆ. ಸೊ ಸ್ಲೋ ಆಗಿ ಹೋಗೋಣ ಅಂತ ತಪ್ಪೆಲ್ಲ ಮಾಡಬೇಡ. ಸೊ ಅವಾಗಿಂದ 3 ವರ್ಷ ಆಯ್ತು ನಾನು ಬೆಟ್ಟಿಂಗ್ ಪ್ರಮೋಷನ್ಸ್ ಯಾವುದೂ ಮಾಡಿಲ್ಲ. ಸೊ ಅದೊಂದು ಎಲ್ಲ ಕ್ರಿಯೇಟರಿಗೆ ತೊಗೊಬೇಕಾಗೋ ರೆಸ್ಪಾನ್ಸಿಬಿಲಿಟಿ, ದಟ್ ಡೋಂಟ್ ಪ್ರಮೋಟ್ ಎನಿಥಿಂಗ್ ರಾಂಗ್. ನಮ್ಮ ಆಡಿಯನ್ಸ್ ನಮ್ಗೆ ನೋಡ್ತಿದ್ದಾರೆ ಅಂದರೆ, ನಮಗೆ ವ್ಯೂಸ್ ಕೊಡ್ತಿದ್ದಾರೆ ಅಂದರೆ, ಅದು ಅವ್ರು ಕೊಡ್ತಿರೋ ಭಿಕ್ಷೆ ನಮಗೆ. ಅಂದರೆ ದೇ ಕ್ಯಾನ್ ಸ್ಕಿಪ್ ಇಟ್, ಬಟ್ ಅವ್ರು ನಿಲ್ಲಿಸಿ ನೋಡ್ತಿದ್ದಾರೆ, ನಮಗೊಂದು ನಮ್ಮ ಮೇಲೇನೋ ಒಂದು ಹೋಪ್ ಇದೆ, ಇಲ್ಲ ನಾವು ಕಂಡ್ರೆ ಇಷ್ಟ ಅನ್ನೋ ಒಂದು ಐಡಿಯಾಲಜಿ. ಸೊ ಅದೊಂದಿದೆ ಅಂದಾಗ ನೀವು ಏನೋ ಪ್ರಮೋಟ್ ಮಾಡಿ ಹಾಳು ಮಾಡೋದು ತಪ್ಪು ಅನ್ನೋದೊಂದು ಮೈಂಡ್ ಸೆಟ್ ಇಟ್ಕೋಬೇಕು. ಓಕೆ. ಸೊ ಕಾಂಟೆಂಟ್ ಕ್ರಿಯೇಟರ್ ಆದರೂ ಒಂದು ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಿಸಬೇಕು ಅಂತ. ಓಕೆ. ಸೊ ಸೋಷಿಯಲ್ ಮೀಡಿಯಾ, ಕಾಂಟೆಂಟ್ ಕ್ರಿಯೇಷನ್ ಇದೆಲ್ಲ ಹೊರತುಪಡಿಸಿ ಬೇರೆ ಹವ್ಯಾಸಗಳೇನು? ಸೋಷಿಯಲ್ ಮೀಡಿಯಾ ಅಷ್ಟೇ, ಐ ಚಿಲ್, ಐ ರೀಡ್ ಬುಕ್ಸ್ ಆ್ಯಂಡ್ ಅದು ಬಿಟ್ಟರೆ ಜಿಮ್, ಅದು ಬಿಟ್ಟರೆ ಮ್ಯೂಸಿಕ್, ಇಷ್ಟೇ. ಓಕೆ. ಸೊ ಸಮೀರ್ ಅವರ ಲೈಫ್ ಗೋಲ್ ಏನು? ಟಕ್ಕಂತ ಬ್ಲ್ಯಾಂಕ್ ಆಗೋಯ್ತು ಒಂದು ಸೆಕೆಂಡ್, ನಂಗೆ ಏನು ತಲೆಗೆ ಬರ್ತಾಯಿಲ್ಲ. ಓಕೆ. ಸೊ ಲೈಫ್ ಗೋಲ್ ಈಸ್ ಮೇಕ್ ನೈಸ್ ಮನಿ ಆ್ಯಂಡ್ ಸೊಸೈಟಿಲಿ ಒಂದು ಹೆಸರು ಇರಬೇಕು, ರೆಸ್ಪೆಕ್ಟ್ಫುಲ್ ಹೆಸರು, ರೆಸ್ಪೆಕ್ಟ್ ಮಾಡಬೇಕು, ನನ್ನ ನೋಡಿದ್ರೆ ರೆಸ್ಪೆಕ್ಟ್ ಮಾಡಬೇಕು, ಯಾರೇ ಆದರೂ ಅಷ್ಟೇ. ಹಿಂದೆ ಏನು ಮಾತಾಡ್ತಾರೋ ಸೆಕೆಂಡ್ರಿ, ಬಟ್ ಮುಂದೆ ನನ್ನ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಬೇಕು. ನಾನು ಇಲ್ಲದೇ ಇರೋ ಟೈಮಲ್ಲಿ ನನ್ನ ಫ್ಯಾಮಿಲಿ ಹೋದ್ರೂ ನನ್ನ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಬೇಕು. ಅದು ಬಿಟ್ಟರೆ ದುಡ್ಡು ಮಾಡಬೇಕು. ನಾವು ಅಪ್ಪ ಅಮ್ಮನ್ನ ಅವ್ರು ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಸಕ್ಕತ್ತಾಗಿ ನೋಡ್ಕೋಬೇಕು. ಓಕೆ. ಸೊ ಕೊನೆಯದಾಗಿ ನಿಮ್ಮನ್ನು ಫಾಲೋ ಮಾಡುವಂಥ ನಿಮ್ಮ ಫಾಲೋವರ್ಸ್ಗೆ ಏನು ಹೇಳ್ತೀರಾ? ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಜರ್ನಿ ಇವಾಗ ತುಂಬ ವರ್ಷಗಳಿಂದ ಬರ್ತಾ ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗ್ತಾ ಹೋದರು, ಫ್ಯಾನ್ಸ್ ಜಾಸ್ತಿ ಆಗ್ತಾ ಹೋದರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಏನು ಹೇಳ್ತೀರಾ? ಸೊ ಆಬ್ವಿಯಸ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಒಬ್ಬ ಏನಂತಾರೆ ಎಲ್ಲೋ ಇದ್ದಿದ್ದು ಹುಡುಗ ಏನೋ ಮಾಡಿಕೊಂಡು ರೇಷನ್ ಇಲ್ಲದೆ ತುಂಬ ಕಷ್ಟಪಡ್ತಿದ್ದಿದ್ದು ಫ್ಯಾಮ್ಲಿ, ನಾನು ಹುಡುಗ ಅಂತ ಹೇಳಲ್ಲ, ನಮ್ಮ ಫ್ಯಾಮ್ಲಿನ ಕನ್ಸಿಡರ್ ಮಾಡ್ತೀನಿ. ಒಂದು ಎಲ್ಲೋ ಫ್ಯಾಮ್ಲಿ ಎಷ್ಟೋ ಏನಂತಾರೆ ರೈಸ್ ತರಕ್ಕೆ ದುಡ್ಡಿಲ್ಲದೆ ತುಂಬ ಕಷ್ಟಪಟ್ಟಿದ್ವಿ, ತುಂಬ ಕಷ್ಟ ನೋಡಿರೋ ಫ್ಯಾಮ್ಲಿನ ಇಲ್ಲಿವರೆಗೂ ತಂದಿದ್ದೀರಾ. ಆ್ಯಂಡ್ ಆ ಫ್ಯಾಮ್ಲಿಗೆ ಒಳ್ಳೆ ಲೈಫ್ ಕೊಡೋ ಥರ ನನ್ನ ಮಾಡಿದ್ದೀರಾ. ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ,
ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಅಷ್ಟೇ. ಎಸ್, ಸೊ ನೀವು ಹೇಳ್ದಾಗೆ ಜನ ಅನ್ಕೊಂತಿರ್ತಾರೆ, ಜನ ಅನ್ನೋದಕ್ಕಿಂತ ಒಂದು ಸೆಟ್ ಆಫ್ ಪೀಪಲ್ ಇರ್ತಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಈಸಿಯಾಗಿ ಬಂದ್ಬಿಟ್ಟಿರ್ತಾರೆ, ಈಸಿಯಾಗಿ ಪಾಪ್ಯುಲರ್ ಆಗಿಬಿಟ್ಟಿರ್ತಾರೆ. ಓವರ್ ನೈಟಲ್ಲಂತೂ ಯಾರು ಪಾಪ್ಯುಲರ್ ಆಗಿರಲ್ಲ, ಎಷ್ಟು ಸಮಯ ಎಷ್ಟು ಶ್ರಮ ವಹಿಸಿ ಪಾಪ್ಯುಲರ್ ಆಗಿರ್ತಾರೆ ಅಂತ ಬಹುಶಃ ನಿಮ್ಮ ಮಾತುಗಳಿಂದ ಈಗ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ನಿಮಗೆ ಲೈಫಲ್ಲಿ ಅಂತ ಹಾರೈಸ್ತೀವಿ ಕನ್ನಡ ಮೋಜು 360 ಕಡೆಯಿಂದ. ಥ್ಯಾಂಕ್ ಯು.